ದಾನ ಕೊಡೋದಲ್ಲ, ಮಾನ ಕೊಡೋದು ಅಲ್ಲ, ಕೇವಲ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಎಲ್ಲ ಸಜ್ಜನರು ತಿಳಿಯಿರಿ, ಹಿರಿಯರೂ ಸರಿ, ಯುವಕ ಯುವತಿಯರೂ ಸರಿ, ಪುಟ್ಟ ಬಾಲಕರೂ ಸರಿ, ನಮಸ್ಕಾರವನ್ನು ಹಿರಿಯರಿಗೆ ಮಾಡಬೇಕು. ವಯಸ್ಸಿನಿಂದ ಹಿರಿಯರು, ಜ್ಞಾನದಿಂದ ಹಿರಿಯರು, ತಪಸ್ಸಿನಿಂದ ಹಿರಿಯರು, ಬಂಧುತ್ವದಲ್ಲಿ ಹಿರಿಯರು, ಉಪಕಾರ ಮಾಡಿದವರು, ಸತ್ಕಾರ್ಯಗಳನ್ನು ಮಾಡಿದವರು, ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಪರೋಪಕಾರ ಮಾಡುವಂತಹ ಕ್ಷೇತ್ರದಲ್ಲಿ ಉತ್ತಮವಾದ ಸತ್ಕಾರ್ಯವನ್ನು ಮಾಡಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾದಂತಹ ಸಜ್ಜನರಿದ್ದಾರೆ. ಅವರೇನು ಬಂಧುಗಳಾಗಿರಬೇಕಾಗಿಲ್ಲ. ಅಂಥವರೆಲ್ಲರಿಗೂ ಅವರವರ ಸ್ಥಾನಮಾನಗಳಿಗೆ ತಕ್ಕಂತೆ ವಿತ್ತಂ ಬಂಧುರ್ವಯಃ ಕರ್ಮ ವಿದ್ಯಾ ಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ ಗರಿಯೋಹ್ಯುತ್ತರೋತ್ತರಂ. ಆ ದೃಷ್ಟಿಯಲ್ಲಿ ಎಲ್ಲರಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರವನ್ನು ಮಾಡಿದರೆ, ಆಶೀರ್ವಾದವನ್ನು ಪಡೆದುಕೊಂಡ್ರೆ ಅದರಲ್ಲಿರುವಂತಹ ಶಕ್ತಿ, ಅವನ ವಿದ್ಯೆಯ ಮಾರ್ಗದಲ್ಲಿರುವ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಯೇ ಆಗಿರಬಹುದು, ಉದ್ಯೋಗವನ್ನು ಮಾಡುವ ವ್ಯಕ್ತಿಯೇ ಆಗಿರಬಹುದು, ನಿವೃತ್ತ ಜೀವನದಲ್ಲಿದ್ದವನೇ ಆಗಿರಬಹುದು, ಯಾವ ಅವಸ್ಥೆಯಲ್ಲಿ ಯಾರಿಗೆ ಏನು ಬೇಕೋ ಆ ಸೌಭಾಗ್ಯವನ್ನು ಕೊಡುವ ಮಹಾಶಕ್ತಿ ಅದು ನಮಸ್ಕಾರದಲ್ಲಿದೆ. ಅಂತರ್ಯಾಮಿಯಾದ ಭಗವಂತ ಆ ಹಿರಿಯರಲ್ಲಿದ್ದು ಆ ಅನುಗ್ರಹ ಆಶೀರ್ವಾದಗಳನ್ನು ಮಾಡ್ತಾನೆ. ಶತ್ರುಗಳಿಗೆ ನಮಸ್ಕಾರ ಮಾಡಿದರೂ ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ಅಂಥ ಶಕ್ತಿ ಇದೆ ನಮಸ್ಕಾರದಲ್ಲಿ.